ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸೂಸೈಡ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದಾದ ಮೇಲೆ ಬೆಂಗಳೂರಿನ ಪೊಲೀಸರು ಉತ್ತರ ಪ್ರದೇಶಕ್ಕೆ ಹೋಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಈಗ ಈ ಟೆಕ್ಕಿ ಸಾವಿಗೆ ಕಾರಣವಾಗಿದ್ದಂತಹ ಆಕೆಯ ಪತ್ನಿ ನಿಖಿತಾ ಇದ್ರಲ್ಲ, ಅವರು ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರಂತೆ. ಏನದು ಶಾಕಿಂಗ್ ಸ್ಟೇಟ್ಮೆಂಟ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಪೊಲೀಸರ ಮುಂದೆ ಟೆಕ್ಕಿ ಅತುಲ್ ಪತ್ನಿ ಶಾಕಿಂಗ್ ಸ್ಟೇಟ್ಮೆಂಟ್. ನಾನ್ ವೆಜ್ ಮಾಡುವಂತೆ ಕುಡಿದು ಬಂದು ಟಾರ್ಚರ್. ಅತುಲ್ ಅಲ್ಲ ಸಂತ್ರಸ್ತ, ನಾನೇ ನಿಜವಾದ ಸಂತ್ರಸ್ತೆ. ಪೊಲೀಸರ ವಿಚಾರಣೆಯಲ್ಲಿ ಟೆಕ್ಕಿ ಅತುಲ್ ಪತ್ನಿ ಹೇಳಿಕೆ. ಬೆಂಗಳೂರಿನ ಟೆಕ್ಕಿ ಅತುಲ್ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣ ದೇಶಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಪ್ರಕರಣ ಸಂಬಂಧ ಟೆಕ್ಕಿ ಅತುಲ್ ಸಹೋದರ ಪತ್ನಿ ನಿಖಿತಾ ಬಾಮೈದನ ವಿರುದ್ಧ ದೂರು ನೀಡಿದ್ದ ಕಾರಣ ಪ್ರಕರಣದಲ್ಲಿ ಮಾರತ್ತಹಳ್ಳಿ ಪೊಲೀಸರು ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಆರೋಪಿ ನಿಖಿತಾ ಟೆಕ್ಕಿ ಅತುಲ್ ಮೇಲೆಯೇ ಆರೋಪಿಸಿದ್ದಾರೆ. ಈಗಿನ ಪರಿಸ್ಥಿತಿಗೆ ನನ್ನ ಗಂಡನೇ ಕಾರಣ ಎನ್ನುವ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆಂದು ತಿಳಿದು ಬಂದಿದೆ. ನಿಖಿತಾ ಈ ಪ್ರಕರಣದ ಸುಸೈಡ್ ಮಾಡಿಕೊಂಡಿರುವ ನನ್ನ ಪತಿ ಅತುಲ್ ಅಲ್ಲ ಸಂತ್ರಸ್ತ, ನಿಜವಾದ ಸಂತ್ರಸ್ತೆ ನಾನು ಎಂದಿದ್ದಾರೆ. ಹಾಗಾದ್ರೆ ಅತುಲ್ ಪತ್ನಿ ನಿಖಿತಾ ಪೊಲೀಸರ ಮುಂದೆ ಏನಂತ ಹೇಳಿಕೆ ದಾಖಲು ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಅತುಲ್ ಪತ್ನಿ ಆರೋಪವೇನು? ಈಗಿನ ಪರಿಸ್ಥಿತಿಗೆ ನನ್ನ ಗಂಡನೇ ಕಾರಣ. ನನ್ನ ಪತಿ ಅತುಲ್ ಅಲ್ಲ ಸಂತ್ರಸ್ತ, ನಿಜವಾದ ಸಂತ್ರಸ್ತೆ ನಾನು. ನನಗೆ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಬರುವುದಿಲ್ಲ, ಆದ್ರೂ ಮಾಂಸ ತಂದು ಅಡುಗೆ ಮಾಡಿಕೊಡುವಂತೆ ಕಿರುಕುಳ. ಕುಡಿದು ಬಂದು ಅಡುಗೆ ಚೆನ್ನಾಗಿಲ್ಲ ಎಂದು ಹಲ್ಲೆ ಮಾಡ್ತಿದ್ರು. ಹೀಗೆ ನನಗೆ ನನ್ನ ಪತಿಯೇ ಕಿರುಕುಳ ಕೊಡ್ತಿದ್ರು ಅಂತ ಮೃತ ಅತುಲ್ ಪತ್ನಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಿದೆ. ನಾನ್ ವೆಜ್ ಕತೆ ಒಂದಾದ್ರೆ, ಕೆಲವೊಂದು ಮರ್ಯಾದೆ ದೃಷ್ಟಿಯಿಂದ ಹೇಳಿಕೊಳ್ಳದ ವಿಚಾರವಾಗಿಯೂ ಕೂಡ ಚಿತ್ರಹಿಂಸೆ ನೀಡ್ತಿದ್ರು. ಇಷ್ಟೆಲ್ಲ ಅವನಿಂದ ಕಿರುಕುಳ ಅನುಭವಿಸಿಯೂ ನಾನು ಮನೆ ಬಿಟ್ಟು ಹೋಗಿರ್ಲಿಲ್ಲ. ಮನೆ ಬಿಟ್ಟು ಹೋಗುವಂತೆ ಮಾಡಿದ್ದು ಕೂಡ ಅತುಲ್ ಹೊರತು ನಾನಲ್ಲ. ನನಗೆ ನಿರಂತರವಾಗಿ ಟಾರ್ಚರ್ ಕೊಟ್ಟು ತವರು ಮನೆಗೆ ಹೋಗುವಂತೆ ಅತುಲ್ ಮಾಡಿದ್ದೆ ಎಂದು ಪೊಲೀಸರ ಮುಂದೆ ಮೃತ ಟೆಕ್ಕಿ ಅತುಲ್ ಪತ್ನಿ ಹೇಳಿಕೆ ನೀಡಿದ್ದಾರೆಂದು ತಿಳಿದು ಬಂದಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.